ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಟೀ ಕಾಫಿ ಆಯಿತಾ? ನಮ್ಮದು ಇವಾಗೈತೆ. ಚಹಾ ಕೆಟ್ಟಿದ್ದೀನಿ, ಮೊಸರು ತಂದಿದ್ದೀನಿ, ಚಪಾತಿ ಮಾಡ್ತೀನಿ, ನಾಷ್ಟ ಮಾಡ್ತೀನಿ. ನಿಮ್ಮದೇನು ನಾಷ್ಟ ಅಂತೇಳಿ. ಸ್ವಲ್ಪ ಮೈದಾ ಮಿಕ್ಸ್ ಮಾಡಿ ಗೋಧಿ ಮಿಕ್ಸ್ ಮಾಡಿ ಚಪಾತಿ ಮಾಡ್ತೀನಿ. ಚಪಾತಿ ನಮ್ಗೆ ಆಗಿನ ಬಿಸಿ ಬಿಸಿ ಬೇಕಂದರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಕಲಿಸ್ಕೊಂಡು ಬಂದು ಮೆತ್ತಗೆ ಚೆನ್ನಾಗಿರುತ್ತೆ ಚಪಾತಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಚಪಾತಿ ಯಾಕಂದರೆ ಹಿಟ್ಟು ನಾದಿ ಇಟ್ಟರೆ ಆಮೇಲೆ ಮಾಡ್ಕೊತೀವಲ್ಲ, ಹಂಗೆ ಮಾಡೋದಿಲ್ಲ. ಹಿಂಗೆ ಮಾಡಿದರೆ ಅವಾಗಿಂದಾಗಿ ಫ್ರೆಶ್ ಗರಂ ಮಾಡ್ಕೊಂಡು ತಿನ್ಬೋದು. ಟೀ ಸಂಗಟಾಗಲಿ ಮತ್ತು ನಾವು ಮೊಸರು ಸಂಗಟಾಗಲಿ ಅವಾಗಿಂದಾಗಿ ತಿನ್ಬೋದು. ಓಕೆ, ಸ್ವಲ್ಪ ಚಪಾತಿ ಮಾಡೋದು ಎಷ್ಟು ಮಾಡಿ ಸುಟ್ಟು ಬರ್ತಾವಲ್ಲ ಕೊಟ್ಬಿಟ್ಟು ಸ್ವಲ್ಪ ನೀರು ಅಂತ ಆಮೇಲೆ ಚಪಾತಿ ಒಂದು 10 ನಿಮಿಷ ಬಿಟ್ಟಂತು ಹಂಗೇನು ಬಿಡೋಲ್ಲ. ಸೆಕೆಂಡ್ ಮಾಡ್ಕೊಂಡು ತಿನ್ಬೋದು. ಈ ರೀತಿ ಎಲ್ಲ ಕಲಿಸ್ಕೊಂಡು ಹಾಲಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಾನು ಇವಾಗ ಚಪಾತಿ ಮಾಡ್ಕೊಂಡು ಮೊಸರು ಸಂಗತಿ ಮಾಡ್ಕೊಂಡಿರ್ತೀನಿ. ಸ್ವಲ್ಪ ಹುಷಾರಾಗಿದ್ದು ಮನೆಯಲ್ಲಿ ಕೆಟ್ಟೋಗಿದೆ, ಏನು ತಿನ್ನಬೇಕಂತ ಒಂಥರ ಆಯಾಸ ಆಗ್ತದೆ. ಏನಾಗ್ತಾ ಇದೆ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಬಂತಂದರೆ 60 ಮಾಡ್ಕೊತೀನಿ. ಇಷ್ಟ ಆಗ್ತಾಯಿದೆ ನಮಗೆ. ಒಬ್ಬಾಕಿನ ಇದ್ದಿದ್ದರಿಂದ ಅದಕ್ಕೆ ಸ್ವಲ್ಪ ಇಷ್ಟು ಮಾಡ್ಕೊಂಡಿದ್ದೀನಿ. 2-3 ಚಪಾತಿ ಆಗುತ್ತೆ. ನಮ್ಮ ಆರ್ಡ್ರ್ ಬಂದಿದ್ದಾನೆ. ಅಂಗಡಿಗೆ ಹೋಗಿಲ್ಲ, 4-5 ದಿವಸ ಆಯ್ತು ಅಂಗಡಿಗೆ ಹೋಗಿಲ್ಲ. ಒಟ್ಟು ಯಾಕಂದ್ರೆ ಆರಾಮ ತಪ್ಪಲಿಕ್ಕತ್ತದ, ಯಾಕೋ ಅಂತ ಗೊತ್ತಿಲ್ಲ. ತಲೆನೋವು, ಜ್ವರ ಆಗೋಣ, ನೆಗಡಿ ಆಗೋಣ, ಹೊಟ್ಟೆ ಆಯಾಸೋದು ವಿಪರೀತ ಈ ಥರ ಆಗ್ತಾಯಿದೆ. ನೋಡಿ ಎಷ್ಟು ಬೇಕಾಗೈತೆ ನೋಡಿ. ಅವಾಗಿಂದಾಗೆ ಈ ಥರ ಮಾಡಿಕೊಂಡು ಅವಾಗಿಂದಾಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿನ್ಬೋದು.